ನಿನ್ನೆ ಚಾಮುಂಡೇಶ್ವರಿಯ ನವರಾತ್ರಿಯ ಮೊದಲನೇ ದಿನ ಅವರು ಅಧ್ಯಕ್ಷರಿದ್ದಾರೆ. ಅದರಿಂದ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದರು. ಅಲ್ಲ, ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದರು. ಪಕ್ಷದ ನಿಲುವೇ ಬೇರೆ. ಪಕ್ಷದಲ್ಲಿ ಕುಮಾರಣ್ಣರವ್ರನ್ನ ಹಿಡಿದು ನಾವು ಯಾರು ಕೂಡ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಕೇಳಿ. ಆದರೆ ಯಾರ ಹೆಸರನ್ನ ಹೇಳ್ಕೊಂಡು ನೀವು ಬಂದರು, ತಾವೇ ಸ್ವತಃ ಒಪ್ಕೊಂಡಿದ್ದೀರಿ. ಎಲ್ಲಿ? ವಿಧಾನಸಭೆಯಲ್ಲಿ 189 ಕೋಟಿ ಆಗಿಲ್ಲ, ತಿಂದಿಲ್ಲ, ಇಷ್ಟು ತಿಂದಿದ್ದಾರೆ. ಅಲ್ಲಿಗೆ ಮೇಲ್ನೋಟಕ್ಕೆ ಹಣ ಚುನಾವಣೆಗೆ ಉಪಯೋಗ ಆಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಕೆಲವು ತನಿಖೆಗಳಲ್ಲಿ ಕಂಡುಬರ್ತಾ ಇದೆ. ಹಾಗಿದ್ಮೇಲೆ ಕೂಡಲೇ ಸರ್ಕಾರವನ್ನು ವಜಾ ಮಾಡಬೇಕು. ಸರ್, ನಾನು ಅವ್ರಿಗೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಈಗ ಅವ್ರು ಹೇಳಿದಾಗ ನೀವೆಲ್ಲ ಇದ್ರಿ ಅಲ್ವಾ, ಅವ್ರನ್ನೇ ಕೇಳಿದ್ರಿ. ಅದಕ್ಕೆ ನನ್ನ ಅಭಿಪ್ರಾಯ, ಇವತ್ತು ಕೂಡ ಅವ್ರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷ, ನಮ್ಮ ನಾಯಕರು ಸಂದರ್ಭಗಳಲ್ಲಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇಲ್ಲ. ನಿಮ್ಮ ಘನತೆ, ನಿಮ್ಮ ಸಮಾಜವಾದಿತನ, ನಿಮ್ಮಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅನ್ನೋದು ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕಾದ್ರೆ ಈ ವಾಲ್ಮೀಕಿ ಹಗರಣ ಆಗಿರ್ತಕ್ಕಂಥದ್ದು, ಈ ರಾಜ್ಯದಲ್ಲಾಗಿರ್ತಕ್ಕಂಥ ಎಲ್ಲ ಹಗರಣಗಳು ಯಾವುದೇ ಒತ್ತಡದಿಂದ ತನಿಖೆ ಆಗಿಲ್ಲ, ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಿದೆ ಅನ್ನೋದು ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಅಂದರೆ ಸ್ವಲ್ಪ ದಿವಸ ನೀವು ಅದರಲ್ಲಿ ತಪ್ಪಿಲ್ಲ ಅಂತ ಬರೋವರಿಗೆ ನೀವು ಆಚೆ ಇರಬೇಕಾಗುತ್ತೆ. ನೀವು ನಮ್ಮಂಥವ್ರು ಅನೇಕರಿಗೆ ಮಾದರಿ ಆಗ್ತೀರಿ. ಇಲ್ಲ ನಾನು ಹಂಗಿದ್ದೇ ಮಾಡ್ತೀನಿ ಅಂದರೆ ಈ ನೀವೇನು ಬಿಳಿ ಬೇಲಿಂದ ಕೆಳಗೆ ತನಕ ಶುದ್ಧ ಅಂತೀರಿ, ಅದು ಜನರ ಮನಸ್ಸಲ್ಲಿ ಹೋಗಲ್ಲ. ಅದರಿಂದ ನೀವು ರಾಜೀನಾಮೆ ಕೊಡೋದು, ಅಲ್ಲೇ ಉಳ್ಕೊಳ್ಳೋದು ನಿಮಗೆ ಸೇರಿ. ನೋಡಿ, ಪೊಲೀಸ್ನವ್ರನ್ನೇ ಪಕ್ಷಕ್ಕೆ ಉಪಯೋಗಿಸ್ಕೊಳ್ಳುವಾಗ ಒಬ್ಬ ನೌಕರರನ್ನ ಇನ್ನು ಇದು ಯಾವ ನೈತಿಕತೆ ಇದೆ? ರೈಟ್ ಕ್ವಶನ್ನ ರಾಂಗ್ ಪರ್ಸನ್ ಕೇಳಿದ್ರೆ ನಾನು ಏನು ಹೇಳ? ನನ್ನೇನು ಕೇಳಿದ್ರಿ? ನನಗೆ ಫೋನಲ್ಲಿ ಸಿಕ್ಕಿಲ್ಲ ನಿನ್ನೆ. ಇವತ್ತು ಮಾತಾಡ್ತೀನಿ, ಇಲ್ಲ ನಾಳೆ ಮಾತಾಡ್ತೀನಿ. ಏನು ಇವತ್ತು ಪ್ರತಿಭಟನೆಯಲ್ಲೂ ಭಾಗವಹಿಸಿಲ್ಲ? ಸ್ವಲ್ಪ ಬ್ಯುಸಿ ಇರ್ತಾರೆ ಸರ್. ಕೋರ್ ಕಮಿಟಿ ಅಧ್ಯಕ್ಷ ಅಲ್ವಾ, ರಾಜ್ಯ ಎಲ್ಲ ಸುತ್ತಬೇಕಲ್ಲ, ಸ್ವಲ್ಪ ಬ್ಯುಸಿ. ಅವ್ರದ್ದೇನೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾವ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.